ಇವತ್ತು ರ್ಯಾಂಕ್ ಕೋರಿಲೇಷನ್ ಅಂತ ಒಂದು ಲೆಸನ್ಗೆ ನಾನು ಬಂದಿದ್ದೀನಿ. ಇವತ್ತು ರ್ಯಾಂಕ್ ಕೋರಿಲೇಷನಲ್ಲಿ 2 ರ್ಯಾಂಕ್ಸ್ನ ಕಂಡುಹಿಡಿಬೇಕಾಗುತ್ತೆ ನಾವು. ಇದು ಸೆಕೆಂಡ್ ಸೇಮ್ QTBD ಲೆಸನ್ ಆಗೈತೆ. ಇವಾಗ ಮೆನ್ನು ಮತ್ತು ವುಮೆನ್ದು ರ್ಯಾಂಕ್ ಕಂಡುಹಿಡಿಬೇಕು ನಾವು. ಈಗ ಮೆನ್ನಿಗೆ 1 3 2 7 6 4 5, ವುಮೆನ್ಗೆ 2 1 4 6 7 3 5 ಅಂತ ಕೊಟ್ಟವ್ರೆ. ಈಗ ನಾವು ಮೆನ್ನ X ಅಂತ ತೊಗೊಳ್ಳೋಣ, ವುಮೆನ್ನ Y ಅಂತ ತೊಗೊಳ್ಳೋಣ. ಈಗ X ಅನ್ನೋ ಜಾಗದಲ್ಲೆಲ್ಲ ಮೆನ್ನಿಂದ ಹಾಕೋಣ. 1 3 2 7 6 4 5. ಈಗ ವುಮೆನ್ದು ಬಂದ್ಬಿಟ್ಟು Y 2 1 4 6 7 3 5. ಇವಾಗ ಇದನ್ನು ಹಾಕೊಂಡಿದ್ದೀನಿ. ಇವಾಗ ರ್ಯಾಂಕ್ ಕಂಡುಹಿಡಿಬೇಕಂದ್ರೆ ನಾವು RX RYನೂ ಕೂಡ ಮೈನಸ್ ಮಾಡ್ಕೋಬೇಕಾಗುತ್ತೆ ರ್ಯಾಂಕ್ ಕೋರಿಲೇಷನಲ್ಲಿ. RX ಮೈನಸ್ RY, RX ಮತ್ತು RYನ ಇದು ಮಾಡ್ಕೊಂಡಿದ್ವಿ. RX ಮತ್ತು RYನ ಇದು ಮಾಡಿಕೊಂಡ್ರೆ ನಮಗೆ D ವ್ಯಾಲ್ಯೂ ಸಿಗುತ್ತೆ. ಫಾರ್ಮುಲಾ ಬಂದ್ಬಿಟ್ಟು ಸಿಗ್ಮಾ. ಇವಾಗ RXನು ಮತ್ತು RYನು ಇದು ಮಾಡ್ಕೊಳ್ಳೋಣ. 1 ಮೈನಸ್ 2 ಮೈನಸ್ 1 3 ಮೈನಸ್ 1 2 2 ಮೈನಸ್ 4 2 7 ಮೈನಸ್ 6 1 6 ಮೈನಸ್ 7 1 4 ಮೈನಸ್ 3 1 5 ಮೈನಸ್ 5 ಇಸ್ 0 ಬರುತ್ತೆ. ಇವಾಗ ನಾವು ಡಿನ RX ಮತ್ತು RYನ ಇದು ಮಾಡ್ಕೊಂಡು ಡಿನ ಕಂಡುಹಿಡ್ಕೊಂಡಿದ್ವಿ. ಈಗ D ಸ್ಕ್ವೇರ್ನ ಕಂಡುಹಿಡ್ಕೋಬೇಕು. 1 1 ಇಂಟು 1 1 2 2s are 4 2 2s are 4 1 1 0. ಇಷ್ಟು ಟೋಟಲ್ ಮಾಡಿದ್ರೆ 8 9 10 11 12 ಬರುತ್ತೆ. ಈಗ 12 ಬಂದಮೇಲೆ ಇದ್ರ ಫಾರ್ಮುಲಾ ನಾನು ಮಾಡ್ಕೊಳ್ಳೋಣ. R is equals to 1 ಮೈನಸ್ 6 ಸಿಗ್ಮಾ D ಸ್ಕ್ವಯರ್ ಡಿವೈಡೆಡ್ ಬೈ n ಕ್ಯೂಬ್ ಮೈನಸ್ n. ಇವಾಗ ನಾವು ಸಿಗ್ಮಾ DX ಸ್ಕ್ವಯರ್ನ ಕಂಡುಹಿಡ್ಕೊಂಡಿದ್ದೀವಿ. ಈಗ n ಹೆಂಗೆ ಕಂಡುಹಿಡ್ಕೋಬೇಕು ಅಂದರೆ X ಮತ್ತು Y ಕೊಟ್ಟಿರುವಂಥ ವ್ಯಾಲ್ಯೂನ ನೋಡ್ಕೋಬೇಕು. ಎಷ್ಟೈತೆ ಅಂತ ಕೌಂಟ್ ಮಾಡಿಕೊಂಡ್ರೆ ಅದು ನಮಗೆ n ಸಿಗುತ್ತೆ. 1 2 3 4 5 6 7 7 ಇದೆ, ಅದನ್ನು ನಾವು ಎಣ್ಣೆ ಅಂತ ತೊಗೋತಾ ಇದ್ದೀವಿ. ಈಗ ಫಾರ್ಮುಲಾದಿಂದ ಇದಕ್ಕೆ ಕನ್ವರ್ಟ್ ಮಾಡೋಣ. 1 ಮೈನಸ್ 6 ಹಂಗೆ ಬರ್ಕೊಳ್ಳೋಣ. ಸಿಗ್ಮಾ DX ಸ್ಕ್ವಯರ್ ಅಂತ ಏನಂತ ಕೊಟ್ಟವ್ರೆ 12, ಬ್ರಾಕೆಟನ್ನು ಹಾಗೆ ಮಾಡ್ಕೊಳ್ಳೋಣ. ತಿರ್ಗಾ ಡಿವೈಡೆಡ್ ಬೈ ಎನ್ನನ್ನು ನಾವು ಏನಂತ ತೊಗೊಂಡಿದ್ವಿ 7 7 ಕ್ಯೂಬ್ ಕೊಟ್ಟವ್ರೆ ಕ್ಯೂಬ್ ಮೈನಸ್ 7. R is equals to 1 ಮೈನಸ್ 6 12s are 72 ಡಿವೈಡೆಡ್ ಬೈ 7ನ ಕ್ಯೂಬ್ನಾಗೆ ಕನ್ವರ್ಟ್ ಮಾಡಿಕೊಂಡ್ರೆ 3 4 3 ಅಂತ ಬರುತ್ತೆ. 7ನ ನಾವು ಹಾಗೆ ಬರ್ಕೋತೀವಿ. R is equals to 1 ಮೈನಸ್ 72 ಹಂಗೆ ಬರ್ಕೋತೀವಿ. ಇದನ್ನು 343 ಮೈನಸ್ 7ನ ಮಾಡಿದ್ರೆ 336 ಅಂತ ಬರುತ್ತೆ. ಈಗ R is equals to 1 ಮೈನಸ್ 72 ಡಿವೈಡೆಡ್ ಬೈ 336ನ ಮಾಡ್ಕೋಬೇಕು. 72 ಡಿವೈಡೆಡ್ ಬೈ 336ನ ಮಾಡಿಕೊಂಡ್ರೆ 0.2 ಅಂತ ಬರುತ್ತೆ. ಈಗ R is equals to 1 ಮೈನಸ್ 0.ನ ಇದು ಮಾಡಿಕೊಂಡ್ರೆ 0.78 ಇರುತ್ತೆ. ರ್ಯಾಂಕ್ ಕೋರಿಲೇಷನಲ್ಲಿ ಯಾವತ್ತಿದ್ರೂ ಕೂಡ ಅದು 1 ಒಳಗಡೆ ಇರಬೇಕು. 1 ಮೇಲಿದ್ದರೆ ಅದು ಆನ್ಸರ್ ತಪ್ಪ ಅಂತ ಅರ್ಥ. 0.78 ಇರೋದ್ರಿಂದ ಈ ಆನ್ಸರು ರೈಟ್ ಇದೆ, ಇಲ್ಲಾಂದರೆ ನಿಮ್ಮ ತಪ್ಪಿರುತ್ತೆ.